ಗೆದ್ದವನು ಸೋತ, ಸೋತವನು ಸತ್ತ. ಇದು ಯಾವುದೇ ಯುದ್ಧ ನಡೆದರೂ ಈ ಗಾದೆ ಮಾತನ್ನು ನಾವು ಮೊದಲೇ ಅರ್ಥ ಮಾಡ್ಕೊಳ್ಬೇಕು. ಯುದ್ಧದಲ್ಲಿ ಒಬ್ಬ ಗೆಲ್ಬೋದು, ಆದರೆ ಅವನ ಅಷ್ಟು ಹಣ, ಸಮಯ, ಶಕ್ತಿ ಎಲ್ಲವನ್ನು ಅವನು ಕಳ್ಕೊಂಡಿರ್ತಾನೆ. ಇನ್ನು ಸೋತವನ ಪಾಡಂತೂ ಇಲ್ಲಿ ಸಾವಿಗೆ ಸಮಾನ. ಆದರೆ ಈ ಮಾತನ್ನು ಈಗ ರಷ್ಯಾ, ಉಕ್ರೇನ್ ದೇಶಗಳು ಅರ್ಥ ಮಾಡ್ಕೋತಾನೆ ಇಲ್ಲ. ಇನ್ನೊಂದು ಕಡೆ ಇಸ್ರೇಲ್, ಇರಾನ್, ಲೆಬನಾನ್ ಕೂಡ ಅರ್ಥ ಮಾಡ್ಕೋತಿಲ್ಲ. ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದು ಈ ಇಡೀ ದೇಶಗಳು ಹೊತ್ತು ಉರಿಯುವಂತೆ ಇವರು ಮಾಡ್ಕೋತಾ ಇದ್ದಾರೆ. ಈಗ ಎಲ್ಲರೂ ಯುದ್ಧದ ಕಡೆ ಭಾಗಕ್ಕೆ ಬಂದಿದ್ದಾರೆ, ಅದೇ ಅಣ್ವಸ್ತ್ರ ಯುದ್ಧ. ಈಗ ರಷ್ಯಾ ತನ್ನ ಅಣ್ವಸ್ತ್ರ ನೀತಿಯನ್ನು ಬದಲಿಸಿಕೊಂಡಿದೆ. ಇಲ್ಲಿ ಉಕ್ರೇನ್ ಬೂದಿ ಬೂದಿಯಾಗೋ ದಿನ ಕೂಡ ದೂರ ಇಲ್ಲ. ರಷ್ಯಾ ಮುಂದಿನ ನಡೆ ಏನು? ಅಮೆರಿಕ ಮಧ್ಯಪ್ರವೇಶದಿಂದ ಈ ಒಂದು ವಿಶ್ವಯುದ್ಧ ಶುರುವಾಗುತ್ತಾ? ಮೊದಲನೇ ಹಾಗೂ ಎರಡನೇ ವಿಶ್ವಯುದ್ಧದಲ್ಲಿ ಏನಾಯಿತು ಅದೇ ಈಗಲೂ ನಡೆದೋಗುತ್ತಾ? ಈ ಎಲ್ಲದರ ಬಗ್ಗೆ ಇಂದಿನ ಎಪಿಸೋಡ್ನಲ್ಲಿ ವಿವರಿಸ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಉಕ್ರೇನ್ ಹಾಗೆ ರಷ್ಯಾ ನಡುವಿನ ಯುದ್ಧಕ್ಕೆ 1000 ದಿನ ತುಂಬಿದೆ. 2022 ಫೆಬ್ರವರಿ 24ರಿಂದ ಆರಂಭವಾದ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಇದು ನಿಜಕ್ಕೂ 3ನೇ ಯುದ್ಧಕ್ಕೆ ನಾಂದಿ ಹಾಡ್ತಿದೆಯಾ? ಈಗಿನ ಯುದ್ಧದ ದಿಕ್ಕು ತಿಳ್ಕೋಬೇಕು ಅಂದರೆ ನಾವು ಮೊದಲನೇ ವಿಶ್ವಯುದ್ಧ ಹಾಗೆ ಎರಡನೇ ವಿಶ್ವಯುದ್ಧ ಹೇಗೆ ನಡೆಯಿತು, ಹೇಗೆ ಶುರುವಾಯಿತು, ಕಡೆ ಗಳಿಗೆಯಲ್ಲಿ ಏನಾಯಿತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೇಕು. ನಾವೆಲ್ಲ ಹೈಸ್ಕೂಲ್ನಲ್ಲಿದ್ದಾಗ ಮೊದಲನೇ ವಿಶ್ವಯುದ್ಧ, ಎರಡನೇ ವಿಶ್ವಯುದ್ಧದ ಬಗ್ಗೆ ಸಮಾಜದ ಪಾಠಗಳಲ್ಲಿ ಕೇಳಿರ್ತೀವಿ. ದೇಶಗಳ ನಡುವೆ ಒಂದು ಯುದ್ಧ ಹೇಗೆ ಶುರುವಾಯಿತು, ಕಾರಣ ಆಗಿದ್ದೇನು, ತತ್ಕ್ಷಣದ ಕಾರಣಗಳೇನು ಅನ್ನೋದನ್ನೆಲ್ಲ ನಮ್ಮ ಟೀಚರ್ ನಮಗೆ ವಿವರಿಸಿರ್ತಾರೆ. ಈಗ ನಾವು ರಿಯಲ್ ಆಗಿ ನಮ್ಮ ಕಾಲದಲ್ಲೇ ಒಂದು ಯುದ್ಧ ನೋಡ್ತಾ ಇದ್ದೀವಿ. ಈ ಒಂದು ಯುದ್ಧ ನಡೀತಿದೆ. ಹಿಂದೆ ಏನಾಗಿತ್ತೋ ಈಗಲೂ ಕೂಡ ಅದೇ ಆಗ್ತಾ ಇದೆ. ಇಲ್ಲಿ ಮೊದಲನೇ ಮಹಾಯುದ್ಧ ಶುರುವಾಗಿದ್ದು ಇಲ್ಲಿ 1914ರಲ್ಲಿ. 1918ರವರೆಗೂ ಈ ಒಂದು ಮಹಾಯುದ್ಧ ನಡೀತು. ಈ ಯುದ್ಧ ಮೊದಲಿಗೆ ಯುರೋಪ್ನಲ್ಲೇ ಶುರು ಆದರೂ ಕೂಡ ಇಡೀ ವಿಶ್ವವ್ಯಾಪಿ ಆಯಿತು. ಮೊದಲಿಗೆ ಫೈಟ್ ಶುರು ಆಗಿದ್ದು ಆಸ್ಟ್ರಿಯಾ ದೇಶದಿಂದ. 1914ರ ಜೂನ್ನಲ್ಲಿ ಆಸ್ಟ್ರಿಯಾದ ರಾಜ್ಕುಮಾರ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ಅನ್ನೋರು ಸರ್ಬಿಯಾ ದೇಶದ ಸೆರೆಜಿಯೋ ನಗರಕ್ಕೆ ಹೋಗಿರ್ತಾರೆ. ಆಗ ಸರ್ಬಿಯಾದಲ್ಲಿನ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ರಾಜಕುಮಾರ ಫ್ರಾನ್ಸಿಸ್ನನ್ನು ಕೊಲೆ ಮಾಡಿಬಿಡ್ತಾನೆ. ಆಸ್ಟ್ರಿಯಾದ ರಾಜ್ಕುಮಾರ್ನನ್ನೇ ಕೊಲೆ ಮಾಡೋದು ಅಂತಂದರೆ ಏನರ್ಥ? ಸೊ ಸಿಟ್ಟಿಗೆದ್ದಂತಹ ಆಸ್ಟ್ರಿಯಾ ಇಲ್ಲಿ ಸರ್ಬಿಯಾ ಮೇಲೆ ಅಟ್ಯಾಕ್ಗೆ ಮುಂದಾಯಿತು. ಇನ್ನೊಂದು ಕಡೆ ಜರ್ಮನಿ ಕೂಡ ಆಸ್ಟ್ರಿಯಾ ದೇಶದ ಫ್ರೆಂಡ್. ಜರ್ಮನಿಗೆ ಮೊದಲಿಂದಲೂ ಕೂಡ ಇಡೀ ವಿಶ್ವವನ್ನು ಗೆಲ್ಲಬೇಕು ಅನ್ನೋ ಒಂದು ಹುಚ್ಚು ಆಸೆ ಇತ್ತು. ಇದು 1870ರಿಂದಲೂ ಕೂಡ ಯುರೋಪ್ನಲ್ಲಿ ಜರ್ಮನಿಯೇ ಅಧಿಪತ್ಯ ಸಾಧಿಸಬೇಕು ಅಂತ ಅವ್ರು ಕಾಯ್ತಾ ಇದ್ರು. ಒಟ್ಟೋ ವಾನ್ ಬಿಸ್ಮಾರ್ಕ್ ಅಂತವರು ಜರ್ಮನಿಯನ್ನು ವಿಸ್ತರಿಸಬೇಕು ಅಂತ ಅವರಲ್ಲಿ ಕಾಯ್ತಾ ಇದ್ರು. ಯಾವಾಗ ಆಸ್ಟ್ರಿಯಾ ರಾಜನ ಹತ್ಯೆ ಆಯಿತೋ ಜರ್ಮನಿ ಕೂಡ ಇಲ್ಲಿ ಯುದ್ಧರಂಗಕ್ಕೆ ಬಂತು. ಆಸ್ಟ್ರಿಯಾ, ಹಂಗೇರಿ, ಜರ್ಮನಿ, ಟರ್ಕಿ, ಬಲ್ಗೇರಿಯಾ ಒಂದು ಗುಂಪಾದರೆ ಇಲ್ಲಿ ಸರ್ಬಿಯಾ ದೇಶಕ್ಕೆ ಸಪೋರ್ಟ್ ಮಾಡಿದ್ದು ಬ್ರಿಟನ್, ಫ್ರಾನ್ಸ್, ರಷ್ಯಾ ದೇಶಗಳು. ಯುದ್ಧ ಶುರುವಾಗಿದ್ದೇ ಯಾರ ನಡುವೆನೋ ಸಪೋರ್ಟ್ ಬಂದಿದ್ದು ಮಾತ್ರ ಇನ್ಯಾರೋ ಬೇರೆ ದೇಶಗಳು. 1918ರಲ್ಲಿ ಯುದ್ಧ ಏನೋ ಮುಗೀತು, ಆದರೆ ಕೋಟ್ಯಂತರ ಜನಗಳು ಜೀವ ಬಿಟ್ಟಿದ್ರು. ಯುರೋಪ್ನಲ್ಲಿ ಆ ಟೈಮಲ್ಲಿ ಹೊಸ ರಾಷ್ಟ್ರಗಳು ಕೂಡ ಹುಟ್ಕೊಳ್ತು. ಇದಾದಮೇಲೆ ಮತ್ತೆ 1939ರಲ್ಲಿ ಎರಡನೇ ವಿಶ್ವಯುದ್ಧ ಶುರು ಆಯಿತು. ಇಲ್ಲಿ ಮೊದಲನೇ ಮಹಾಯುದ್ಧ ಸೋತಿದ್ದಂತಹ ಜರ್ಮನಿಗೆ ಆಗ ಹಿಟ್ಲರ್ ನಿರಂಕುಶ ಅಧಿಕಾರಿಯಾಗಿದ್ದರು. ಸೋಲಿನ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಅಂತಲೇ ಎರಡನೇ ವಿಶ್ವಯುದ್ಧ ಶುರು ಆಯಿತು. ಮೊದಲನೇ ವಿಶ್ವಯುದ್ಧ ಮುಗಿದ ಮೇಲೆ ವರ್ಸೆಲ್ಸ್ ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ರು. ಇದರಲ್ಲಿ ಜರ್ಮನಿಗೆ ಅನ್ಯಾಯ ಆಗಿತ್ತು. ನಮಗೆ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕೇ ಇಲ್ಲಿ ಹಿಟ್ಲರ್ ಮತ್ತೆ ಆಕ್ರಮಣವಾದವನ್ನು ಅನುಸರಿಸಿದರು. ಜರ್ಮನಿಯ ನಾಜಿಗಳ ಕಣ್ಬಿದ್ದಿದ್ದು ಮೊದಲು ರಷ್ಯಾದ ಮೇಲೆ. ಆಗ ರಷ್ಯಾ ಸೋವಿಯತ್ ಒಕ್ಕೂಟ ಆಗಿತ್ತು. ಜರ್ಮನಿಗೆ ಈ ಬಾರಿ ಪೂರ್ವದ ದೇಶ ಜಪಾನ್ ಕೂಡ ಇಲ್ಲಿ ಸಾಥ್ ಕೊಡ್ತು. ಇಟಲಿ ಕೂಡ ಜೊತೆಗೂಡಿ ಸೋವಿಯತ್ ಯೂನಿಯನ್, ಕೆನಡಾ, ಇಂಗ್ಲೆಂಡ್, ಫ್ರಾನ್ಸ್ ಮೇಲೆ ಅವರೆಲ್ಲ ಪರಸ್ಪರ ಯುದ್ಧ ಮಾಡಿದರು. ಆಗ ಇಲ್ಲಿ ಮಧ್ಯೆ ಬಂದಿದ್ದು ಇದೇ ಅಮೇರಿಕ. ಬ್ರಿಟನ್, ಫ್ರಾನ್ಸ್ಗೆ ಅಮೇರಿಕ ಸಪೋರ್ಟ್ ಮಾಡಿತು. ಆಗ ಸಿಟ್ಟಿಗಿದ್ದಂತಹ ಜಪಾನ್ ಅಮೇರಿಕದ ಪರ್ಲ್ ಹಾರ್ಬರ್ ಮೇಲೆ ಏರ್ ಸ್ಟ್ರೈಕ್ ಮಾಡಿಬಿಟ್ರು. ಅಲ್ಲಿದ್ದಂತಹ ಹಡಗುಗಳನ್ನು ಮುಳುಗಿಸಿದ್ರು. ಆಗ ಅಮೇರಿಕ ರೊಚ್ಚಿಗೆದ್ದು ಏನು ಮಾಡ್ತು, ಜಪಾನ್ನ ನಾಗಸಾಕಿ ಹಾಗೆ ಹಿರೋಶಿಮಾ ಮೇಲೆ ಅಣುಬಾಂಬ್ ಹಾಕಿ ಎಲ್ಲವನ್ನು ಧ್ವಂಸ ಮಾಡಿಬಿಟ್ಟಿದ್ರು. ಇದು ಮೊದಲ ಹಾಗೂ ಎರಡನೇ ವಿಶ್ವಯುದ್ಧ ನಡೆದಂತಹ ಹಾದಿ. ನಾವು ಈ ಎರಡು ಮಹಾಯುದ್ಧಗಳನ್ನು ಗಮನಿಸಿದರೆ ಈಗಾಗಲೇ 3ನೇ ಮಹಾಯುದ್ಧ ಕೂಡ ಶುರು ಆಗೋಗ್ಬಿಟ್ಟಿದೆ. ಒಂದು ಕಡೆ ಉಕ್ರೇನ್ ಈ ಒಂದು ನ್ಯಾಟೋ ಪಡೆ ಸೇರೋಕ್ಕೆ ಅಂತ ಮುಂದಾಗಿದ್ದರೆ, ರಷ್ಯಾ ಇಲ್ಲಿ ಉಕ್ರೇನ್ ಮೇಲೆ ದಾಳಿ ಮಾಡಿದೆ. ಅಂದರೆ
ಉಕ್ರೇನ್ ನ್ಯಾಟೋ ಪಡೆ ಸೇರಬಾರ್ದು ಅನ್ನೋ ಕಾರಣಕ್ಕೇ ಇಲ್ಲಿ ರಷ್ಯಾ ಅಟ್ಯಾಕ್ ಮಾಡಿದ್ದು. ಇನ್ನೊಂದು ಕಡೆಗೆ ಇಸ್ರೇಲ್ ಕೂಡ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡ್ತಾ ಇದೆ. ಇರಾಕ್, ಇರಾನ್, ಸಿರಿಯಾ, ಲೆಬನಾನ್ ಮೇಲೆ ಇಸ್ರೇಲ್ ಇಲ್ಲಿ ಯುದ್ಧ ಮಾಡ್ತಾ ಇದೆ. ಇಲ್ಲಿ ಒಂದೊಂದೇ ಗುಂಪುಗಳು ರಚನೆ ಆಗ್ತಿರೋದನ್ನು ನಾವು ನೋಡ್ಬೋದು. ಅಮೇರಿಕ ಒಂದು ಕಡೆ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಿದೆ, ಇನ್ನೊಂದು ಕಡೆ ಇಸ್ರೇಲ್ಗೂ ಸಪೋರ್ಟ್ ಮಾಡ್ತಾ ಇದೆ. ಇತ್ತ ರಷ್ಯಾಕ್ಕೆ ಉತ್ತರ ಕೊರಿಯಾ ಸಪೋರ್ಟ್ ಮಾಡ್ತಾ ಇದೆ, ಚೀನಾ ಸಪೋರ್ಟ್ ಮಾಡುತ್ತೆ, ಬೇರೆ ಬೇರೆ ದೇಶಗಳು ಕೂಡ ರಷ್ಯಾಕ್ಕೆ ಸಪೋರ್ಟ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಇದು ಮುಂದಿನ ದಿನಗಳಲ್ಲಿ ಒಂದು ಅಣ್ವಸ್ತ್ರ ದಾಳಿಯ ಮುನ್ಸೂಚನೆ, ಒಂದು ಸುಳಿವು ಈಗ ಸಿಕ್ಕಿದೆ. ರಷ್ಯಾ ತನ್ನ ದೇಶದ ಅಣ್ವಸ್ತ್ರ ನಿಯಮವನ್ನು ಕೂಡ ಬದಲಾವಣೆ ಮಾಡೋಕ್ಕೆ ಈಗ ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇದರ ಪ್ರಕಾರ ಅಣ್ವಸ್ತ್ರ ಇಲ್ಲದ ರಾಷ್ಟ್ರ ಇನ್ನೊಂದು ಅಣ್ವಸ್ತ್ರ ಇರುವಂತಹ ರಾಷ್ಟ್ರದ ಬೆಂಬಲದಿಂದ ಏನಾದರೂ ರಷ್ಯಾ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದನ್ನು ಜಂಟಿ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಉಕ್ರೇನ್ ದೇಶದ ಬಳಿ ಅಣ್ವಸ್ತ್ರಗಳು ಇಲ್ಲ, ಆದರೆ ಈ ಉಕ್ರೇನ್ ಏನು ಮಾಡಿದೆ, ಅಣ್ವಸ್ತ್ರ ಇರುವಂತಹ ಅಮೆರಿಕದ ಸಪೋರ್ಟ್ ಪಡ್ಕೊಂಡು ರಷ್ಯಾ ಮೇಲೆ ಯುದ್ಧ ಮಾಡ್ತಾ ಇದೆ. ಹೀಗಾಗಿ ರಷ್ಯಾ ಇಲ್ಲಿ ಅಮೆರಿಕವನ್ನು ಕೂಡ ಫೇಸ್ ಮಾಡಬೇಕು, ರಷ್ಯಾ ಕೂಡ ಅಮೆರಿಕವನ್ನು ವಿರೋಧಿ ಅಂತ ಇಲ್ಲಿ ಪರಿಗಣಿಸುತ್ತೆ. ಇದನ್ನೇ ಜಂಟಿ ದಾಳಿ ಅಂತ ಈಗ ರಷ್ಯಾ ಪರಿಗಣಿಸಿ ಇನ್ನು ಮುಂದೆ ಅಣ್ವಸ್ತ್ರ ಬಳಸೋಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ ಅಂತ ಈಗ ಪುಟಿನ್ ಅವರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಉಕ್ರೇನ್ಗೆ ಅಮೆರಿಕ ಕೆಲವೊಂದಿಷ್ಟು ವೆಪನ್ಸ್ಗಳನ್ನು ಪೂರೈಸ್ತಾ ಇತ್ತು, ಆದರೆ ವೆಪನ್ಸ್ಗಳನ್ನು ಬಳಸೋಕ್ಕೆ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಿತ್ತು. ಅಮೆರಿಕ ಯಾರ ಮೇಲೆ ಹೇಳ್ತಾರೋ ಅಥವಾ ಅವ್ರು ಯಾವಾಗ ಹೇಳ್ತಾರೋ ಅವಾಗಷ್ಟೇ ಆ ವೆಪನ್ಸ್ಗಳನ್ನು ಬಳಸ್ಬೋದಿತ್ತು. ಆದರೆ ಈಗ ಅಮೆರಿಕ ಏನು ಮಾಡಿದೆ, ನಾವು ಕೊಟ್ಟಿದ್ದಂತಹ ವೆಪನ್ಸ್ಗಳನ್ನು ನೀವು ಯಾವಾಗ ಬೇಕಾದರೂ ಬಳಸಿ ಅಂತ ಹೇಳಿಬಿಟ್ಟಿದೆ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ, ಅಂದರೆ ಅಮೆರಿಕ ಕೊಟ್ಟಿದ್ದ ಮಿಸೈಲ್ಗಳನ್ನೇ ಬಳಸ್ಕೊಂಡು ಉಕ್ರೇನ್ ಈಗ ರಷ್ಯಾ ಮೇಲೆ ದಾಳಿ ಮಾಡಿದೆ. ಅಮೆರಿಕ ಕೊಟ್ಟಿದ್ದಂತಹ 6 ಕ್ಷಿಪಣಿಗಳನ್ನು ಈಗ ರಷ್ಯಾ ಸೇನೆಯನ್ನೇ ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ಮಾಡಿದೆ. ಈ ಒಂದು ಯುದ್ಧ ಶುರುವಾದ 1000 ದಿನ ಆದಮೇಲೆ ಉಕ್ರೇನ್ ಇಲ್ಲಿ ನೇರವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನೇ ಇಲ್ಲಿ ಬಳಸಿಬಿಟ್ಟಿದೆ. ಈಗ ನಿಜವಾದ ಯುದ್ಧ ಶುರುವಾಗ್ತಿದೆ ನೋಡಿ. ಅಮೆರಿಕ ಕೊಟ್ಟಂತಹ ಮಿಸೈಲ್ಗಳನ್ನು ಬಳಸಿದ್ದಕ್ಕೆ ಇಲ್ಲಿ ರಷ್ಯಾ ಕೆಂಡ ಕಾರ್ತಾ ಇದೆ. ಈಗಾಗಲೇ ತನ್ನ ಅಣ್ವಸ್ತ್ರ ನಿಯಮ ಬದಲಿಸಿರುವಂತಹ ರಷ್ಯಾ ಯಾವಾಗ ಬೇಕಾದರೂ ಉಕ್ರೇನನ್ನು ಬೂದಿ ಬೂದಿ ಮಾಡಿಬಿಡ್ಬೋದು. ಇಲ್ಲಿ ಅಮೆರಿಕ ಉಕ್ರೇನ್ಗೆ ವೆಪನ್ಸ್ ಕೊಡ್ತಿದ್ರೆ, ಇತ್ತ ಉತ್ತರ ಕೊರಿಯಾ ಕೂಡ ರಷ್ಯಾಕ್ಕೆ ತನ್ನ ಸೈನಿಕರನ್ನು ಕಳಿಸ್ಕೊಡ್ತಾ ಇದೆ. ಉತ್ತರ ಕೊರಿಯಾದ 10,000 ಯೋಧರು ಈಗ ರಷ್ಯಾ ಪರ ಹೋರಾಡೋಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಹೋವಿಟ್ಸರ್ ಆರ್ಟಿಲರಿ ವೆಪನ್ಸ್, ಮಲ್ಟಿ ರಾಕೆಟ್ ಲಾಂಚರ್ಗಳನ್ನು ಕೂಡ ಉತ್ತರ ಕೊರಿಯಾ ಇಲ್ಲಿ ಕಳಿಸ್ಕೊಡ್ತಾ ಇದೆ. ಇದೇ ವೆಪನ್ಸನ್ನು ಬಳಸಿಕೊಂಡು ರಷ್ಯಾ ಉಕ್ರೇನ್ ವಿರುದ್ಧ ಹೋರಾಡ್ತಾ ಇದೆ. ರಷ್ಯಾ ಈಗಾಗಲೇ ಉಕ್ರೇನ್ನ 1/5 ಭಾಗವನ್ನು ಇಲ್ಲಿ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಉಕ್ರೇನ್ ಕೂಡ ಇಲ್ಲಿ ಪ್ರತಿದಾಳಿ ನಡೆಸ್ತಾ ಇದೆ. 2022ರಿಂದ ಈವರೆಗೂ ಒಂದು ಯುದ್ಧದಲ್ಲಿ ಅಂದಾಜು 10 ಲಕ್ಷ ಜನ ಸಾವನ್ನಪ್ಪಿದ್ದಾರಂತೆ, ಲಕ್ಷಾಂತರ ಜನ ಗಾಯಗೊಂಡಿದ್ದಾರೆ. ಉಕ್ರೇನ್ ಒಂದರಲ್ಲೇ 40 ಲಕ್ಷ ಮಂದಿ ಇಲ್ಲಿ ನಿರಾಶ್ರಿತರಾಗಿದ್ದಾರೆ. 60 ಲಕ್ಷ ಜನ ಈ ಒಂದು ಉಕ್ರೇನನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಉಕ್ರೇನ್ಗೆ ಸಪೋರ್ಟ್ ಮಾಡ್ತಿರೋದು ಸದ್ಯಕ್ಕೆ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಜೋ ಬೈಡನ್ ಸರ್ಕಾರ. ಜೋ ಬೈಡನ್ ಆಡಳಿತದಿಂದ ಬೇಸತ್ತು ಹೋಗಿರುವಂತಹ ಅಮೆರಿಕದ ಮತದಾರರು ಈಗ ಡೊನಾಲ್ಡ್ ಟ್ರಂಪ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಉಕ್ರೇನ್ಗೆ ಮತ್ತು ಇಸ್ರೇಲ್ಗೆ ಇಲ್ಲಿ ಎಂಟ್ರಿ ಆಗಿದ್ದೇ ಅಮೆರಿಕ. ರಷ್ಯಾ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಆಗಿರೋದು ಅಮೆರಿಕದ ಮತದಾರರಿಗೆ ಇಲ್ಲಿ ಇಷ್ಟ ಇರಲಿಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಏನು ಯುದ್ಧವನ್ನು ನಿಲ್ಲಿಸ್ತೀವಿ, ಶಾಂತಿ ಸ್ಥಾಪನೆ ಮಾಡ್ತೀನಿ ಅಂತ ಈ ಹಿಂದೆ ಶಪಥ ಮಾಡಿದರು. ಅದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಅಲ್ಲಿನ ಜನ ಗೆಲ್ಲಿಸಿದ್ದಾರೆ. ಜನವರಿಯಲ್ಲಿ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾರೆ. ಆಗಲಾದರೂ ಕೂಡ ರಷ್ಯಾ ಹಾಗೂ ಉಕ್ರೇನ್ ಯುದ್ಧವನ್ನು ಟ್ರಂಪ್ ತಡೀತಾರಾ ಅನ್ನೋದನ್ನು ನಾವಿಲ್ಲಿ ಕಾದು ನೋಡಬೇಕಾಗುತ್ತೆ. ಈ ಹಿಂದೆ ಭಾರತದ ಪ್ರಧಾನಿಯ ಯುದ್ಧ ನಿಲ್ಲಿಸಲು ನೆರವಾಗಬೇಕು ಅಂತ ಉಕ್ರೇನ್ ಆಗಿ ರಷ್ಯಾ ಎರಡೂ ದೇಶಗಳು ಮನವಿ ಮಾಡಿಕೊಂಡಿದ್ದು. ಪ್ರಧಾನಿ ಮೋದಿ ಕೂಡ ಹೋಗಿ ಮಾತುಕತೆ ನಡೆಸಿದ್ರು, ಆದರೆ ಇದು ನಿಲ್ಲೋ ಮಟ್ಟ ಕಾಣಿಸಲೇ ಇಲ್ಲ. ಇದೇ ಹೊತ್ತಲ್ಲಿ ವ್ಲಾಡಿಮಿರ್ ಪುಟಿನ್ ಅವರೇ ಮುಂದಿನ ವರ್ಷದ ಆರಂಭದಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಿದ್ದಾರೆ. ಆಗಲೂ ಕೂಡ ಉಕ್ರೇನ್ ರಷ್ಯಾ ಬಿಕ್ಕಟ್ಟು ಶಮನಕ್ಕೆ ಮೋದಿಯವರು ಪ್ರಯತ್ನ ಪಡ್ತಾರೆ. ಪ್ರಧಾನಿ ಮೋದಿ ಹಾಗೆ ಡೊನಾಲ್ಡ್ ಟ್ರಂಪ್ ಒಳ್ಳೆ ಫ್ರೆಂಡ್ಶಿಪ್ ಹೊಂದಿದ್ದಾರೆ. ಇವರೇ ಏನಾದರೂ ಮಾಡಿ ಈ ಒಂದು ಬಿಕ್ಕಟ್ಟನ್ನು ಶಮನ ಮಾಡಲೇಬೇಕು, ಇಲ್ಲಾಂದರೆ ವಿಶ್ವದ ವಿನಾಶ ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸದ್ಯ ಅಮೆರಿಕ ಕೊಟ್ಟಂತಹ ಕ್ಷಿಪಣಿಗಳನ್ನು ಉಕ್ರೇನ್ ಬಳಸಿದೆ. ಇಲ್ಲಿ ರಷ್ಯಾ ಸಿಟ್ಟಾಗಿದೆ. ಅಣ್ವಸ್ತ್ರ ಬಳಸೋಕ್ಕೆ ಪುಟಿನ್ ಕೈಗೆತ್ಕೊಂಡಿದ್ದಾರೆ ಆ ಒಂದು ವೆಪನ್ಸನ್ನು. ಜಂಟಿ ದಾಳಿ ತಡೆಯೋಕ್ಕೆ ಏನಾದರೂ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಬಳಸಿದ್ದೇ ಆದರೆ ಅಲ್ಲಿಗೆ ಉಕ್ರೇನ್ ಬೂದಿ ಬೂದಿ ಆದಂತೆ. ಅಮೆರಿಕ ಮಾತ್ರ ಇಲ್ಲಿ ಮಗುವನ್ನು ಚಿವುಟ್ತಿದೆ, ತೊಟ್ಟಿಲನ್ನು ತೂಗ್ತಾ ಇದೆ. ಎಲ್ಲದರ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.